ಆತ್ಮೀಯರು ಎಲ್ಲರೂ ನಮಸ್ಕಾರಗಳು. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಟೀಚರ್ ಲಾಗಿನ್ ಆಗಿ ನಾವು ಹೋಮ್ ಪೇಜ್ನಲ್ಲಿ ಇದ್ದೇವೆ. ನಾನೀಗ ತರಗತಿ ಒಂದರ ವಿಷಯ ಒಂದರ ಒಂದು ವಿದ್ಯಾರ್ಥಿಗಳ ಒಂದು LBA ಅಸೆಸ್ಮೆಂಟ್ ಮಾರ್ಕ್ಸನ್ನು LBA ಕಿರುಪರೀಕ್ಷೆಯ ಅಂಕಗಳನ್ನು ಎಂಟ್ರಿ ಮಾಡಲಿಕ್ಕೆ ಈಗ ಒಂದು ಟೀಚರ್ ಲಾಗಿನ್ LBAನ ಹೋಮ್ ಪೇಜ್ನಲ್ಲಿ ಇದ್ದೇನೆ. ಎಡಗಡೆ ಇರ್ತಕ್ಕಂಥ ಮೆನುಗಳಲ್ಲಿ ಇಲ್ಲಿ ಅಸೆಸ್ಮೆಂಟ್ ಅದರ ಮುಂದೆ ಡೌನ್ಲೋಡ್ ಮಾರ್ಕಿದೆ ಕ್ಲಿಕ್ಕನ್ನು ಮಾಡ್ತೇನೆ. LBA ಸಬ್ ಮೆನು ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಒಂದಿಷ್ಟು ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡ್ತಾ ಇದ್ದೇನೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನೋಡಿ ಇಲ್ಲಿ ಸೆಲೆಕ್ಟಲ್ಲಿ 500 ಎಂಟ್ರೀಸ್ ಪರ್ ಪೇಜ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಒಂದು ಸ್ಟೂಡೆಂಟ್ಸ್ ನೇಮು ಒಂದೇ ಸಲಿಗೆ ಈ ಒಂದು ಲೀಸ್ಟ್ನಲ್ಲಿ ಬರ್ತದೆ. ಇಲ್ಲಿ ಟೇಬಲ್ ಇದೆ, ಟೇಬಲ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ SATS ID ಇದೆ, ಕ್ಲಾಸ್ ನೋಡಬಹುದು. ಆಮೇಲೆ ನೇಮ್ ಕಾಲಮ್ ಇದೆ, ನೇಮ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಂಪ್ಲೀಟ್ ನೇಮ್ ಇರ್ತದೆ, ಪೂರ್ತಿ ಹೆಸರು ಇರ್ತದೆ, ಪೂರ್ಣ ಹೆಸರು. ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಇಲ್ಲಿ ಏನಾಗಿದೆ, ಮುಂದಿನ ಕಾಲಮ್ ಮಾರ್ಕ್ಸ್ ಕಾಲಮ್ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಾನು ನೋಡ್ತಾ ಬಂದೆ ಈ ಒಂದು ಲಿಸ್ಟಲ್ಲಿ. ಉದಾಹರಣೆಗೆ ಇಲ್ಲಿ ಏನಾಗಿದೆ, ಒಟ್ಟು 17 ವಿದ್ಯಾರ್ಥಿಗಳು ಮಾತ್ರ ಶೋ ಆಗ್ತಾ ಇದ್ದಾರೆ. STSನಲ್ಲಿ ಈ ಒಂದು ಕ್ಲಾಸ್ಗೆ ಏನಾಗಿದೆ 19 ವಿದ್ಯಾರ್ಥಿಗಳಿದ್ದಾರೆ. ಸೊ ಇಬ್ಬರು ವಿದ್ಯಾರ್ಥಿಗಳ ಹೆಸರು ನಾನು LBA ಮಾರ್ಕ್ಸ್ ಎಂಟ್ರಿ ಮಾಡ್ತಿರ್ಬೇಕಾದ್ರೆ ತೋರಿಸ್ತಾ ಇಲ್ಲ, ಅಥವಾ ಇಬ್ಬರು ವಿದ್ಯಾರ್ಥಿಗಳ ಹೆಸರು ಕಾಣಿಸ್ತಾ ಇಲ್ಲ. ಸೊ ಇದು ಯಾಕೆ ಹೀಗಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಏನು ಮಾಡಬೇಕು, ನಮ್ಮ ಸ್ಕೂಲ್ನ STSನ ಒಂದು STSಗೆ ನಾವು ಲಾಗಿನ್ ಆಗಬೇಕಾಗ್ತದೆ. ಸೊ ಲಾಗಿನ್ ಆಗಿ ಏನು ಮಾಡಬೇಕು, ಈ ಒಂದು STSನ ಒಂದು ಹೋಮ್ ಪೇಜ್ನಲ್ಲಿ ಇರ್ತಕ್ಕಂಥ ಮೆನುಗಳಲ್ಲಿ ಈ ಮೊದಲು ನಾವು ಫಸ್ಟ್ ಮಾಡಬೇಕಾದಂಥ ಕೆಲಸ, ಯಾವ ಕ್ಲಾಸ್ನ ಒಂದು ವಿದ್ಯಾರ್ಥಿಗಳ ಹೆಸರು ಬಂದಿಲ್ಲವೋ ಆ ಒಂದು ಕ್ಲಾಸ್ನ ಏನು ಮಾಡಬೇಕು, ಅಲ್ಲಿ ನಾವು DSIN ಲ್ಯಾಂಗ್ವೇಜ್ ಗ್ರೂಪನ್ನು DSIN ಮಾಡಬೇಕು, ನಂತರ ಅಸೈನ್ ಮಾಡಬೇಕು, ನಂತರ ಸೆಕ್ಷನ್ನು ಮತ್ತು ಮೀಡಿಯಮ್ಮು ಇವುಗಳನ್ನು ನಾವು ಅಪ್ಡೇಟ್ ಮಾಡಿಕೊಂಡ್ರೆ ಯಾವ ವಿದ್ಯಾರ್ಥಿಗಳ ಹೆಸರು ಬಂದಿಲ್ಲವೋ ಆ ವಿದ್ಯಾರ್ಥಿಗಳ ಹೆಸರು ಶೋ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ನೀವು ನಿಮ್ಮ ಸ್ಕೂಲ್ನ STSಗೆ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, CC ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, DSIN ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೀವು DSIN ಗ್ರೂಪ್ ಟು ಸ್ಟೂಡೆಂಟ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ಗೆ ಬರ್ತೀರಿ. ಮೇಲ್ಗಡೆ ಎಲ್ಲ ಬೇಸಿಕ್ನ ಡೀಟೇಲ್ಸ್ ಇರ್ತದೆ. ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ಸ್ಟ್ಯಾಂಡರ್ಡ್ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಂದರೆ ಯಾವ ಸ್ಟ್ಯಾಂಡರ್ಡ್ನಲ್ಲಿ ಸ್ಟೂಡೆಂಟ್ ಲಿಸ್ಟ್ ಶೋ ಆಗಿಲ್ಲ ಆ ಒಂದು ಸ್ಟ್ಯಾಂಡರ್ಡನ್ನು ಈ ಒಂದು ಸ್ಟ್ಯಾಂಡರ್ಡ್ನ ಟಾಪ್ ಡೌನ್ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಮೀಡಿಯಮಲ್ಲಿ ನೀವು ಏನು ಮಾಡ್ಕೊಳ್ಳಿ, ಡೌನರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು ಇಲ್ಲಿ ಗ್ರೂಪ್ ಅಂತ ಇದೆ, ಸೆಲೆಕ್ಟ್ ಡೌನರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಆ ಒಂದು ಕ್ಲಾಸ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ವಯ ಆಗುತ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್ 1 to 5th ಆಗಿದ್ದರೆ, ಉದಾಹರಣೆಗೆ ಕನ್ನಡ ಮೀಡಿಯಮ್ದ 1 to 5th ತರಗತಿಗಳಿಗೆ KANENG ಅಂತ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು HPS ಆಗಿದ್ದರೆ ಏನು ಮಾಡಬೇಕಾಗತ್ತೆ, ಕನ್ನಡ ಮೀಡಿಯಮ್ HPS, ಉದಾಹರಣೆಗೆ ಕನ್ನಡ ಮೀಡಿಯಮ್ HPSನಲ್ಲಿ KMKANENG HIN ಅಂತ 3 ಒಂದು ಭಾಷೆಗಳಿರ್ತಕ್ಕಂತಹ ಲ್ಯಾಂಗ್ವೇಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ 2025-26 ಅಂತ ಬಂದಿರುತ್ತದೆ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಶೋನಲ್ಲಿ ನೀವು ಏನು ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ನೋಡಬಹುದು, ಇಲ್ಲಿ ಟೇಬಲಲ್ಲಿದೆ, ಟೇಬಲಲ್ಲಿ ವಿದ್ಯಾರ್ಥಿಗಳ ಒಂದು SATS ನಂಬರು ಸ್ಟೂಡೆಂಟ್ ನೇಮ್ ನೋಡಬಹುದಾಗಿರುತ್ತದೆ. ಲಾಸ್ಟಲ್ಲಿ ಏನಾಗಿದೆ, ಸೆಲೆಕ್ಟ್ ಆಲ್ ಅಂತಕ್ಕಂಥ ಒಂದು ಕಾಲಮ್ ಇದೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮುಂದೆ ಸ್ಕ್ವೇರ್ ಬಾಕ್ಸ್ಗಳು ಬಂದಿರುತ್ತದೆ. ಇಲ್ಲಿ ಸೆಲೆಕ್ಟ್ ಆಲ್ ಹಿಂದೆ ಏನೊಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದ್ರ ಮೇಲೆ ನೀವು ಟಚ್ ಮಾಡಿದಾಗ ಸ್ಕ್ವೇರ್ ಬಾಕ್ಸ್ನಲ್ಲಿ ರೈಟ್ ಮಾರ್ಕ್ ಬರುತ್ತೆ ಬ್ಲೂ ಕಲರ್ನಲ್ಲಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಲಾಸ್ಟಲ್ಲಿ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ 19 ಅಂತ ಇದೆ. ಬಟ್ ನಾವು LBAಯಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿದ್ದರೆ ಕೇವಲ 17 ವಿದ್ಯಾರ್ಥಿಗಳ ಹೆಸರು ಮಾತ್ರ ತೋರಿಸ್ತಾ ಇದೆ. ಸೊ ನಾವು ಏನು ಮಾಡಬೇಕೀಗ, ಮೊದಲಿಗೆ ಸ್ಟೆಪ್ಪು DSIN ಮಾಡ್ತಾ ಇದ್ದೇವೆ. DSIN ಮಾಡಲು ಇಲ್ಲಿ ಕೊನೆಗೆ ಏನಿದೆ, ಈ ಒಂದು ಪೇಜಲ್ಲಿ DSIN ಬಟನ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಶ್ಯೂರ್ ಕೇಳುತ್ತೆ ಅಥವಾ ಕನ್ಫರ್ಮ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಗ್ರೂಪ್ DSIN ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಈ ರೀತಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಈಗ ನೀವು ಲ್ಯಾಂಗ್ವೇಜ್ ಗ್ರೂಪನ್ನು DSIN ಮಾಡಿದ್ರಿ, ಇನ್ನು ಅಸೈನ್ ಮಾಡಬೇಕು ಲ್ಯಾಂಗ್ವೇಜ್ ಗ್ರೂಪನ್ನು ಈ ಒಂದು ತರಗತಿಗೆ ನೀವು ಮತ್ತು ಅಸೈನ್ ಮಾಡಬೇಕಾದ್ರೆ ಮತ್ತೆ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, CC ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೀವು ಅಸೈನ್ ಗ್ರೂಪ್ ಟು ಸ್ಟೂಡೆಂಟ್ ಇಂಟರ್ಫೇಸ್ ಪೇಜ್ಗೆ ಬರ್ತೀರಿ. ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ. ಸ್ಟ್ಯಾಂಡರ್ಡ್ನಲ್ಲಿ ಸೆಲೆಕ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಯಾವ ಒಂದು ತರಗತಿಗೆ ನೀವು ಲ್ಯಾಂಗ್ವೇಜ್ ಗ್ರೂಪನ್ನು DSIN ಮಾಡಿದ್ದೀರಿ ಆ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ಮೀಡಿಯಮು ಬೈ ಡಿಫಾಲ್ಟಾಗಿ ಬಂದಿರುತ್ತದೆ ಮತ್ತು ಗ್ರೂಪ್ ಸೆಲೆಕ್ಟ್ ಡೌನರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ತರಗತಿ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ಗೆ ಅಪ್ಲೈ ಆಗ್ತಕ್ಕಂತಹ
ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಕಾಡೆಮಿಕ್ ಇಯರ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ 25, 26 ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಸರ್ಚ್ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೋಡಿ ಶೋನಲ್ಲಿ ಆಲ್ ಅಂತ ಇದೆ. ಸೊ ಇಲ್ಲಿ ನೋಡಬಹುದು, ಇಲ್ಲಿಯೂ ಕೂಡ ಏನಾಗಿದೆ, ಒಟ್ಟು 19 ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಇದೆ. ಅವರ STS ನಂಬರ್ ಇದೆ, ಪೂರ್ತಿ ಹೆಸರಿದೆ ವಿದ್ಯಾರ್ಥಿಗಳದು. ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಕಾಲಮ್ ಇದೆ, ಮತ್ತೊಂದು ಸ್ಕ್ವೇರ್ ಬಾಕ್ಸ್ ಇದೆ, ಆಲ್ ಅಂತ ಇದೆ. ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದಿರ್ತಕ್ಕಂಥ ಸ್ಕ್ವೇರ್ ಬಾಕ್ಸ್ನಲ್ಲಿ ಬ್ಲೂ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ ಬರ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಅಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಶೋರ್ ಕೇಳುತ್ತೆ, ಓಕೆ ಕೊಡಿ. ಸೊ ನೋಡ್ಬೋದು, ಗ್ರೂಪ್ ಸಕ್ಸಸ್ಫುಲಿ ಅಸೈನ್ ಟು ದಿ ಸ್ಟೂಡೆಂಟ್ ಅಂತಕ್ಕಂಥ ಒಂದು ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಇನ್ನೊಂದೇನು ಸೆಟ್ಟಿಂಗ್ಸ್ ಮಾಡ್ಕೋಬೇಕಪ್ಪ ಅಂದರೆ, ಮೀಡಿಯಮು ಮತ್ತು ಸೆಕ್ಷನನ್ನು ಅಪ್ಡೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಕ್ಕಂಥ ಮೆನುಗಳಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ನೋಡಬಹುದು ಲ್ಯಾಂಗ್ವೇಜ್ ಗ್ರೂಪ್, ಮೀಡಿಯಮ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ಅಂತ ಒಂದು ಸಬ್ಮೆನು ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ನಂತರ ಅಪ್ಡೇಟ್ಸ್ ಲ್ಯಾಂಗ್ವೇಜ್ ಗ್ರೂಪ್ ಆ್ಯಂಡ್ ಸೆಕ್ಷನ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ಗೆ ಬರ್ತೀರಿ. ಇಲ್ಲಿ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟಾಗಿ 25, 26 ಅಂತ ಬಂದಿದೆ. ಸ್ಟ್ಯಾಂಡರ್ಡಲ್ಲಿ ಯಾವ ಸ್ಟ್ಯಾಂಡರ್ಡ್ನಲ್ಲಿ ವಿದ್ಯಾರ್ಥಿಗಳ ಹೆಸರು ಶೋ ಆಗ್ತಾ ಇಲ್ಲ, ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅಪ್ಡೇಟ್ ಪಾರ್ನಲ್ಲಿ ಇಲ್ಲಿ ನೋಡಿ 4 ರೀತಿಯ ಅಪ್ಡೇಟ್ಗಳಿಗೆ ಇಲ್ಲಿ ಡ್ರಾಪ್ ಡೌನಲ್ಲಿ ತೋರಿಸ್ತಾ ಇದೆ. ಸೆಕ್ಷನ್, ಲ್ಯಾಂಗ್ವೇಜ್ ಗ್ರೂಪ್, ಮೀಡಿಯಮ್, ಬ್ಲಡ್ ಗ್ರೂಪ್ ಅಂತ. ನಾನಿಲ್ಲಿ ಮೊದಲಿಗೆ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ ಮತ್ತು ಮೀಡಿಯಮಲ್ಲಿ ಆಲ್ ಅಂತ ಇದೆ ಮತ್ತು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಸ್ಟೇಟಸ್ ಅಲ್ಲಿ ಇಲ್ಲಿಯೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಶೋನಲ್ಲಿ ನೀವೇನು ಮಾಡಿ, ಇದು ಬೈ ಡಿಫಾಲ್ಟಾಗಿ 50 ಅಂತ ಬಂದಿರುತ್ತದೆ. ಸೊ ಇಲ್ಲಿ ಸೆಕ್ಷನಲ್ಲಿ ಏನು ಮಾಡಿ, ನೀವು ಇಲ್ಲಿ ವಿದ್ಯಾರ್ಥಿಗಳ ಒಂದು ಏನು ಟೇಬಲ್ ಬರ್ತದೆ, ಇದರಲ್ಲಿ ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ನೋಡ್ಬೋದು ಮತ್ತು ಸ್ಟ್ಯಾಂಡರ್ಡ್ ಇದೆ. ಮತ್ತು ಸೆಕ್ಷನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸೆಕ್ಷನ್ ತೋರಿಸ್ತಾ ಇರುತ್ತೆ. ಲಾಸ್ಟ್ ಒಂದು ಕಾಲಮಲ್ಲಿ ಏನಿದೆ, ರೋಲ್ ನಂಬರ್ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಮುಂದೆ ಒಂದು ಬಾಕ್ಸ್ ಬಂದಿರುತ್ತದೆ. ಸೊ ಇಲ್ಲಿ ನೀವು ಸೆಕ್ಷನನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕಾದ್ರೆ, ಇಲ್ಲಿ ಉದಾಹರಣೆಗೆ ಮೊದಲನೇ ವಿದ್ಯಾರ್ಥಿಯ ಒಂದು ಸೆಕ್ಷನ್ ಕಾಲಮ್ನಲ್ಲಿ ಏನಿದೆ, ಈಗ ಬೈ ಡಿಫಾಲ್ಟಾಗಿ ಸೆಕ್ಷನ್ 1 ಬಂದಿದೆ. ಸೆಕ್ಷನ್ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಆ ಒಂದು ಬಾಕ್ಸ್ನಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಕ್ಷನ್ಗಳು ತೋರಿಸುತ್ತೆ. ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು, ಕೆಳಗಡೆಗೆ ಸ್ಕ್ರಾಲ್ ಮಾಡಬೇಕು, ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ನೋಡಬಹುದು, ಸ್ಟೂಡೆಂಟ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಒಂದು ಬರುತ್ತದೆ. ಇನ್ನು ಈಗ ಸೆಕ್ಷನ್ ಅಪ್ಡೇಟ್ ಆಯಿತು. ಇನ್ನು ನಾನು ಮೀಡಿಯಮ್ ಅಪ್ಡೇಟ್ ಮಾಡ್ತೇನೆ. ಮೀಡಿಯಮ್ ಅಪ್ಡೇಟ್ ಮಾಡಲು ಇದೇ ಸ್ಕ್ರೀನಲ್ಲಿ ಏನು ಮಾಡಿ, ಈಗ ಅಪ್ಡೇಟ್ ಪಾರ್ನಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಿರಿ, ಮೊದಲಿಗೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಅಪ್ಡೇಟ್ ಪಾರ್ನಲ್ಲಿ ಈ ಸಲ ನಾನೀಗ ಇಲ್ಲಿ ಸೆಕ್ಷನು, ಲ್ಯಾಂಗ್ವೇಜ್ ಗ್ರೂಪು, ಮೀಡಿಯಮು ಮತ್ತು ಬ್ಲಡ್ ಗ್ರೂಪ್ ಅಂತ ಬಂದಿರುತ್ತದೆ. ನಾನು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಆಮೇಲೆ ಮೀಡಿಯಮಲ್ಲಿ ಆಲ್ ಅಂತ ಇದೆ, ನಾನಿಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಮತ್ತು ಸ್ಟೇಟಸಲ್ಲಿ ಆಲ್ ಅಂತ ಇದೆ, ಆಲನ್ನೇ ಮತ್ತೊಂದು ಸತಿ ನಾನು ಸ್ಟೇಟಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಇಲ್ಲಿ ಶೋನಲ್ಲಿ 50 ಅಂತ ಬೈ ಡಿಫಾಲ್ಟಾಗಿ ಬಂದಿರುತ್ತದೆ. ಮತ್ತು ಈ ಒಂದು ಟೇಬಲ್ನಲ್ಲಿ ವಿದ್ಯಾರ್ಥಿಗಳ STS ನಂಬರು, ನೇಮ್ ಮತ್ತು ಸ್ಟ್ಯಾಂಡರ್ಡ್ ಮತ್ತು ಕರೆಂಟ್ ಮೀಡಿಯಮ್ ಯಾವುದಿದೆ ಅದು ಶೋ ಆಗ್ತಿರುತ್ತೆ. ಮತ್ತು ಮೀಡಿಯಮ್ ಅಂತ ಲಾಸ್ಟ್ ಕಾಲಮಲ್ಲಿ ಇರುತ್ತದೆ. ಇಲ್ಲಿ ಬೈ ಡಿಫಾಲ್ಟಾಗಿ ಕನ್ನಡ ಅಂತ ಬಂದಿದೆ. ಮತ್ತು ಏನಾದರೂ ಮೀಡಿಯಮ್ ಚೇಂಜ್ ಮಾಡಬೇಕಾಗಿದ್ದರೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಒಂದು ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ, ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಮೀಡಿಯಮ್ ತೋರಿಸುತ್ತೆ. ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಸಬ್ಮಿಟ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ನೋಡಬಹುದು, ಸ್ಟೂಡೆಂಟ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಸೊ ಈಗ ಈಗ ಮೀಡಿಯಮ್ ಅಪ್ಡೇಟ್ ಆಯಿತು, ಸೆಕ್ಷನ್ ಅಪ್ಡೇಟ್ ಆಯಿತು. ಈಗ ಏನು ಮಾಡೋಣ, ಲ್ಯಾಂಗ್ವೇಜ್ ಗ್ರೂಪ್ ನೋಡಿ, ಆಗಲೇ ನಾವು ಏನು ಮಾಡಿದ್ದೆವು, ಲ್ಯಾಂಗ್ವೇಜ್ ಗ್ರೂಪನ್ನು ಆ ಒಂದು ತರಗತಿಗೆ ಮಾತ್ರ ಅಪ್ಡೇಟ್ ಮಾಡಿದ್ದೆವು. ಲ್ಯಾಂಗ್ವೇಜ್ ಗ್ರೂಪನ್ನು DSN ಮಾಡಿ ಅಸೈನ್ ಮಾಡಿದ್ದೆವು. ಸೊ ಈಗ ಏನು ಮಾಡೋಣ, ಇಲ್ಲಿ ಅಪ್ಡೇಟ್ ಪಾರ್ನಲ್ಲಿ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಇದೆ. ಸೊ ಅದನ್ನು ಅಪ್ಡೇಟ್ ಪಾರ್ನಲ್ಲಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಯಾವ ಸ್ಟ್ಯಾಂಡರ್ಡಲ್ಲಿ ಸ್ಟೂಡೆಂಟ್ಸ್ ಶೋ ಆಗ್ತಾ ಇಲ್ಲ, ಹೆಸರುಗಳು ಶೋ ಆಗ್ತಾ ಇಲ್ಲ, ಆ ಒಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸ್ಟೇಟಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಮೀಡಿಯಮಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸರ್ಚ್ ಕೊಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ನೋಡ್ಬೋದು, ಇಲ್ಲಿ ಏನಾಗುತ್ತೆ ನೋಡಿ, ವಿದ್ಯಾರ್ಥಿಗಳ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿ STS ನಂಬರ್, ಅವರ ಹೆಸರು ಮತ್ತು ಕೋರ್ ಸಬ್ಜೆಕ್ಟ್ಸ್ ಯಾವಿದೆ, ಆಮೇಲೆ ಲ್ಯಾಂಗ್ವೇಜ್ ಗ್ರೂಪ್ ಯಾವಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇಲ್ಲಿ ಶೋ ಆಗ್ತಿರುತ್ತೆ ಈ ಒಂದು ಲಿಸ್ಟಲ್ಲಿ. ಆಮೇಲೆ ಏನು ಮಾಡಿ, ಇಲ್ಲಿ ಲಾಸ್ಟಲ್ಲಿ ಏನಾಗುತ್ತೆ, ಸಬ್ಮಿಟ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನಂತರ ನೋಡಬಹುದು, ಸ್ಟೂಡೆಂಟ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ
ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಸೊ ನೋಡಿ, ಈಗ ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೇನೆ. ಇಲ್ಲಿ ನಾವು ಮೊದಲಿಗೆ ಲ್ಯಾಂಗ್ವೇಜ್ ಗ್ರೂಪನ್ನು ಅಪ್ಡೇಟ್ ಮಾಡಿದ್ದೇವೆ ಈ ಒಂದು ಸ್ಕ್ರೀನಲ್ಲಿ. ಜೊತೆಗೆ ಏನು ಮಾಡಿದ್ದೇವೆ, ಸೆಕ್ಷನನ್ನು ಅಪ್ಡೇಟ್ ಮಾಡಿದ್ದೇವೆ. ನಂತರ ಮೀಡಿಯಮ್ ಅಂತ 3 ರೀತಿಯ ಒಂದು ಅಪ್ಡೇಟ್ಗಳನ್ನು ಮಾಡಿರುತ್ತೇವೆ. ಇದಕ್ಕೂ ಮೊದಲು ಏನು ಮಾಡಿದ್ದೇವೆ, ಲ್ಯಾಂಗ್ವೇಜ್ ಗ್ರೂಪನ್ನು ಡಿಅಸೈನ್ ಮಾಡಿದ್ದೇವೆ, ಮತ್ತೊಮ್ಮೆ ಅಸೈನ್ ಕೂಡ ಮಾಡಿದ್ದೇವೆ. ಸೊ ಈ ಎಲ್ಲ ಒಂದು ಅಪ್ಡೇಟ್ ಮಾಡಿಕೊಂಡಿದ್ದೇನೆ. ನಂತರ ನಾನೀಗ LBA ಟೀಚರ್ ಲಾಗಿನ್ ಪೇಜಿಗೆ ಬರ್ತೇನೆ. ಸೊ ಈಗ ನೋಡೋಣ, ಈ ಎಲ್ಲ ಅಪ್ಡೇಟ್ ಮಾಡಿಕೊಂಡ ಮೇಲೆ ಯಾವ ವಿದ್ಯಾರ್ಥಿಗಳ ಹೆಸರು ಶೋ ಆಗ್ತಾ ಇಲ್ವೋ, ಶೋ ಆಗ್ತದೆ ಇಲ್ವೋ ಅಂತದನ್ನು ಒಂದು ಸತಿ ಚೆಕ್ ಮಾಡೋಣ. ಸೊ ನಾನು ಮತ್ತೆ ಈಗ ನಾನು ಈ ಒಂದು LBA ಟೀಚರ್ ಲಾಗಿನ್ ಒಂದು ಹೋಮ್ ಪೇಜ್ಗೆ ಬಂದಿರುತ್ತೇನೆ. ಅಸೆಸ್ಮೆಂಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ, LBA ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ LBA ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಒಂದಿಷ್ಟು ಬೇಸಿಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗ್ತದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಎಂಟ್ರೀಸಲ್ಲಿ 500 ಎಂಟ್ರೀಸ್ ಪರ್ ಪೇಜ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನೋಡ್ತಾ ಬನ್ನಿ, ಇಲ್ಲಿ ಸ್ಟೂಡೆಂಟ್ ಲಿಸ್ಟಲ್ಲಿ ನೋಡ್ತಾ ಬನ್ನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ 19 ಅಂತ ಬಂತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.